ವೀಕ್ಷಕರೇ, ಮೇಷರಾಶಿಯವರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ. ಏನಿದೆ ಈ ವಿಡಿಯೋದಲ್ಲಿ ನೋಡಿ. ಮೇಷರಾಶಿಯವರು ನಿಮ್ಮ ಶಕ್ತಿ ಅಂದ್ರೆ ಏನು, ನೀವಂದ್ರೆ ಏನು, ನಿಮ್ಮ ನಿಮ್ಮ ಒಂದು ಸಂಪತ್ತು ಅಂತಂದ್ರೆ ಏನು, ಮತ್ತೆ ನೀವು ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು, ಯಾವ್ದ್ರ ಬಗ್ಗೆ ನೀವು ಜಾಗರೂಕರಾಗಿರ್ಬೇಕು ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಬಿಡೋಣ, ನಿಮಗೆ ತಿಳಿಯೋ ತರ ತಿಳಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ನೋಡಿ, ಮೇಷರಾಶಿಯವರ ತಕ್ಷಣ ಮೊದಲು ನೀವು ಯಾರು, ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನೋಡಿದ್ರೆ ನೋಡಿ, ಯಾವತ್ತಿಗೂ ದಯವುಳ್ಳವರು, ಧರ್ಮವುಳ್ಳವರು. ಕರ್ಮಾಧಿಪತಿಯಾದ ಶನಿ ನಿಮಗೆ ಉದ್ಯೋಗದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಯಶಸ್ಸನ್ನ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಮಾತೇ ನಿಮಗೆ ಬಂಡವಾಳ. ಯಾಕಂತಂದ್ರೆ ಯಾವ್ದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ಅದನ್ನ ಬಹಳಷ್ಟು ವಿಸ್ತೃತವಾಗಿ ಮಾಹಿತಿಯನ್ನ ತಲುಪಿಸ್ತಕ್ಕಂತಹ ವ್ಯಕ್ತಿತ್ವ, ಎಲ್ಲರನ್ನ ತುಂಬಾ ಪ್ರೀತಿಸುವಂತ ವ್ಯಕ್ತಿತ್ವ, ಇದು ನಿಮ್ಮ ಶಕ್ತಿ. ಯಾಕಂತಂದ್ರೆ ಬೇರೆಯವ್ರ ಜೊತೆ ಸಡನ್ ಆಗಿ ನೀವು ಯಾರ ಜೊತೆ ವೈರತ್ವವನ್ನ ಕಂಡುಕೊಳ್ಳಲ್ಲ, ಎಲ್ಲರನ್ನು ಪ್ರೀತಿಸ್ತೀರಿ, ಎಲ್ಲರನ್ನು ಗೌರವಿಸ್ತೀರಿ. ಜೊತೆಗೆ ಮೇಷರಾಶಿಯವರ ತಕ್ಷಣ ಏನಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಯಾವತ್ತಿಗೂ ಕೂಡ ಗತ್ತು ಗಾಂಭೀರ್ಯಕ್ಕೆ ಏನು ಕೊರತೆ ಇರಂಗಿಲ್ಲ. ಆನೆ ನಡೆದಿದ್ದ ದಾರಿ ಅನ್ನೋ ತರ ತಾವಾಯ್ತು, ತಮ್ಮ ಕೆಲಸ ಆಯ್ತು, ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಯಾವತ್ತಿಗೂ ಇಷ್ಟಪಡಲ್ಲ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ, ಓಕೆನಾ. ಇನ್ನು ಈ ಮೇಷರಾಶಿಯವರು ಯಾವತ್ತಿಗೂ ಧೈರ್ಯಶಾಲಿಗಳು. ಏನಾದ್ರೂ ರಿಸ್ಕ್ ಇದೆ, ತೊಂದರೆ ಇದೆ, ಅಥವಾ ಅದು ಡೇಂಜರ್ಸ್ ಇದೆ ಅಂತಂದ್ರೆ ಮುಂಚೂಣಿಯಲ್ಲಿರ್ತಾರೆ. ಮೊದಲು ಮುಂದಿನ ಸಾಲಿನಲ್ಲಿ ನಿಂತು ಅದನ್ನ ಸರಿ ಮಾಡುವಂತಹ ಶಕ್ತಿವಂತರು ಯಾರು ಅಂತಂದ್ರೆ ಅದು ಮೇಷರಾಶಿಯವರು. ಆಮೇಲೆ ನಿಮ್ಮ ಮೈನಸ್ ಪಾಯಿಂಟ್ ಗಳ ಬಗ್ಗೆನೂ ಹೇಳ್ಬಿಡ್ತೀನಿ. ಆಮೇಲೆ ನೀವು ಯಾವುದೇ ಆಹ್ವಾನ ಇದ್ರೂ ಅದನ್ನ ಸ್ವೀಕಾರ ಮಾಡುವಂತಹ ಗುಣ, ಅದನ್ನ ಸ್ವೀಕಾರ ಮಾಡ್ತೀರಿ. ಇನ್ನು ನೀವು ಕುಟುಂಬದ ಪಾಲನೆಯನ್ನ ಮಾಡ್ತಕ್ಕಂಥದ್ದು. ನಿಮ್ಮ ಕುಟುಂಬ, ನಿಮ್ಮ ನಂಬಿರುವಂತ ಜನ, ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಮಕ್ಕಳು, ಸಂಸಾರ, ಈ ಎಲ್ಲ ಒಂದು ಜಂಜಾಟ ಇರುತ್ತಲ್ಲ, ನಿಮ್ಮ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ, ನಿಮ್ಮನ್ನ ಯಾರು ನಂಬಿದ್ದಾರೆ, ಅವ್ರನ್ನ ಎಂದಿಗೂ ಬಿಟ್ಕೊಡಲ್ಲ, ಅವ್ರನ್ನ ಎಂದಿಗೂ ನೀವು ಕಡೆಗಣಿಸಲ್ಲ. ಎಲ್ಲರನ್ನೂ ಕೂಡ ಗೌರವಿಸುವಂತಹ ಗುಣ, ಪ್ರೀತಿಸುವಂತಹ ಗುಣ, ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಯುವಂತಹ ಗುಣ ಈ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಮಾಡುವಂತಹ ಕೆಲಸಗಳು ಏನಿದೆಯಲ್ಲ, ಆ ಕೆಲಸಗಳನ್ನ ಸದಾ ಸಕ್ರಿಯವಾಗಿದ್ದು, ಕ್ರಿಯಾಶೀಲರಾಗಿದ್ದು, ಅದನ್ನ ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ಒಂದು ಗುಣ ಮೇಷರಾಶಿಯವರಲ್ಲಿರ್ತಕ್ಕಂಥದ್ದು. ಇನ್ನು ನಿಮ್ಮ ಮೈನಸ್ ಪಾಯಿಂಟ್ ಗಳ ಬಗ್ಗೆನೂ ಹೇಳ್ತೇನೆ, ಬೇಸರ ಮಾಡ್ಕೋಬೇಡಿ. ಯಾಕಂತಂದ್ರೆ ನೋಡಿ, ನಿಮ್ಮ ಮೈನಸ್ ಪಾಯಿಂಟ್ ಗಳು ಏನು ಅಂತಂದ್ರೆ ಸಡನ್ ಆಗಿ ಕೋಪಗೊಳ್ಳುವಂಥದ್ದು. ಬೇಗ ನಿಮಗೆ ಕೋಪಿಷ್ಟರಾಗ್ಬಿಡ್ತೀರಿ, ಸಿಟ್ಟು ಮಾಡ್ಕೊಂಡ್ಬಿಡ್ತೀರಿ, ಬೇಸರಿಸ್ಕೊಂಡ್ ಬಿಡ್ತೀರಿ. ಇದು ನೀವು ಸಡನ್ ಆಗಿ ಯಾರ ಮೇಲೆ ಬೇಸರ ಆಗ್ಬಿಡ್ತು ಅಂತಂದ್ರೆ ವಾಪಸ್ ಅವ್ರನ್ನ ಮಾತಾಡೋಕ್ಕೂ ಇಷ್ಟಪಡಲ್ಲ, ಅವ್ರ ಜೊತೆ ಬೇಯೋದಕ್ಕೂ ಇಷ್ಟಪಡಲ್ಲ. ಇನ್ನು ಯಾವ್ದೋ ಒಂದು ಕೆಲಸ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಟಾಕ್ಬಿಡ್ತೀರಿ, ವಾಪಸ್ ಅದ್ರ ಕಡೆ ಮನಸ್ಸೇ ಮಾಡಲ್ಲ. ಇದನ್ನ ಬೇಡ ಅಂತಂದ್ಬಿಟ್ರೆ ಮುಗ್ದೋಯ್ತು, ಆ ಕಡೆ ಯಾವತ್ತಿಗೂ ಕೂಡ ನೀವು ಮನಸ್ಸೇ ಮಾಡೋದಿಲ್ಲ. ಇನ್ನು ಜೊತೆಗೆ ಸ್ವಲ್ಪ ತಾಳ್ಮೆ ಇಲ್ಲದೆ ಇರ್ತಕ್ಕಂಥದ್ದು. ನೀವೇನ್ ಮಾಡ್ತೀರಿ, ಸಡನ್ ಆಗಿ ಕೋಪಗೊಂಡು ಯಾರನ್ನೋ ಹೇಳ್ಬಿಡ್ತೀರಿ, ಬೇಯ್ದ್ ಬಿಡ್ತೀರಿ, ಅಥವಾ ಆತುರದಲ್ಲಿ ನಿರ್ಧಾರ ತಗೊಂಡ್ಬಿಡ್ತೀರಿ. ಆಮೇಲೆ ನಾನು ಈ ತರ ಮಾಡಬಾರ್ದಾಗಿತ್ತು, ಯಾಕೆ ನಾನು ಈ ತರ ಮಾಡಿದೆ ಅಂತೇಳಿ ಆಮೇಲೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ. ಇದು ಎಷ್ಟು ಜನರಿಗೆ ಆಗಿದೆ ನಿಜವಾಗ್ಲೂ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸಡನ್ ಆಗಿ ನಾನು ಈ ತರ ಹೇಳ್ಬಾರ್ದಾಗಿತ್ತು, ಅವ್ರಿಗೆ ಈ ತರ ನಾನು ಬೈಬಾರ್ದಾಗಿತ್ತು, ಈ ತರ ಕೋಪಗೊಳ್ಬಾರ್ದಾಗಿತ್ತು ಅಂತ ಹೇಳಿ ಆಮೇಲೆ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಆಗುತ್ತೆ. ಈ ತರ ಅನೇಕ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ನೀವು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಅಹಂಕಾರಿ ಆಗಿರ್ತಕ್ಕಂಥ ವ್ಯಕ್ತಿತ್ವ ಅಂತ ನಿಮ್ಗೆ ಅನ್ಸುತ್ತೆ. ಸ್ವಲ್ಪ ಯಾರೋ ನಿಮ್ ಬಗ್ಗೆ ಏನಂತಾರೆ, ಏನಪ್ಪಾ ಅವನಲ್ಲಿ ಎಷ್ಟು ದುರಂಕಾರ ಇದೆ, ಅಥವಾ ಆ ಎಮ್ಮನಲ್ಲಿ ಎಷ್ಟು ದುರಂಕಾರ ಇದೆ, ನಮ್ಮನ್ನ ಮಾತಾಡಿಸ್ತಾ ಇಲ್ಲ, ನಮ್ಮನ್ನ ನೋಡ್ತಾ ಇಲ್ಲ, ಅಥವಾ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂತ ಭಾವನೆಗಳು ಕೆಲವೊಂದು ಜನರಿಗೆ ಇರುತ್ತೆ. ಆದ್ರೆ ನಿಮ್ಮ ಒಂದು ಮನಸ್ಥಿತಿ ಹೇಗಂತಂದ್ರೆ ಬೇರೆಯವರ ಒಂದು ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ, ಬೇರೆಯವರ ಅಂಡರ್ ನಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಸ್ವತಂತ್ರವನ್ನ ಬಯಸುವಂತ ವ್ಯಕ್ತಿತ್ವ, ನಿಮ್ಮ ನಡೆಗಳು ಬೇರೆಯವ್ರಿಗೆ ಅರ್ಥ ಆಗಲ್ಲ. ಈ ಕಾರಣದಿಂದಾಗಿ ಕೆಲವೊಂದು ಜನ ನಿಮ್ ಬಗ್ಗೆ ಸ್ವಲ್ಪ ಇರುತ್ತೆ, ಸ್ವಲ್ಪ ಮನಸ್ಸಿನಲ್ಲೇ ಇರುತ್ತೆ, ಅದನ್ನ ಓಪನ್ ಆಗಿ ಹೇಳ್ಕೊಳಕ್ ಇಷ್ಟಪಡಲ್ಲ. ಮತ್ತೆ ಸದಾ ಜನಗಳ ಜೊತೆ ಬೆರೆಯುವಂತ ವ್ಯಕ್ತಿತ್ವದ ಜೊತೆಗೆ ಸದಾ ಸವಾಲುಗಳನ್ನ ಸ್ವೀಕರಿಸುವಂತ ವ್ಯಕ್ತಿತ್ವ. ಅನೇಕ ಸವಾಲುಗಳು ನಿಮ್ ಮುಂದಿರುತ್ತೆ.
ಹೋರಾಟದ ಬದುಕು, ಹೋರಾಟದಿಂದನೇ ಮುಂದೆ ಬಂದಿರತಕ್ಕಂತ ವ್ಯಕ್ತಿತ್ವ ಮೇಷರಾಶಿಯವರದು. ಇನ್ನ ಮೇಷರಾಶಿಯವರು ಬಹಳ ಅರ್ಥ ಮಾಡ್ಕೋಬೇಕು, ಎಚ್ಚರಿಕೆಯನ್ನು ವಹಿಸ್ಬೇಕು ಅಂತಂದ್ರೆ ಸ್ವಲ್ಪ ಕೋಪವನ್ನ ಬಿಡಬೇಕು. ಕೋಪವನ್ನ ಬಿಟ್ಟಿದ್ದೇ ನಿಜ ಆಯ್ತು ಅಂತಂದ್ರೆ ಆತುರದ ನಿರ್ಧಾರಗಳು ಬಿಟ್ಟಿದ್ದೇ ಆದ್ರೆ, ಏನೇ ಒಂದು ನಿರ್ಧಾರ, ಪ್ರಮುಖವಾದ ನಿರ್ಧಾರ, ಆಸ್ತಿ ಅಂತಸ್ತು, ಹಣಕಾಸಿನ ಬಗ್ಗೆ, ಕೆಲಸದ ಬಗ್ಗೆ, ಮನೆ ಬಗ್ಗೆ, ಆರೋಗ್ಯದ ಬಗ್ಗೆ, ಏನೋ ಒಂದು ಹೊಸ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ, ಏನಾದ್ರೂ ಒಂದು ತೀರ್ಮಾನ ತಗೋತಾ ಇದೀರಿ ಅಂತಂದ್ರೆ ಸ್ವಲ್ಪ ನಿಧಾನವಾಗಿ ಆಲೋಚಿಸ್ರಿ. ಇದನ್ನ ಸರಿನಾ, ಇದನ್ನ ನಾನು ಮಾಡ್ಬೋದಾ, ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ಇದನ್ನ ಮಾಡ್ಬೋದಾ, ಆ ನಿಟ್ಟಿನಲ್ಲಿ ಯಾರು ಬರ್ತಿದ್ದಾರೆ, ಯಾರು ನುಡ್ತಿದ್ದಾರೆ, ಅವರ ಒಂದು ಸಲಹೆಯನ್ನ ತೆಗೆದುಕೊಳ್ಳುವಂತದ್ದು. ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು, ಕೋಪಕ್ಕೆ ಮನಸ್ಸನ್ನ ಬಿಡಬಾರ್ದು. ಇಷ್ಟೇ ನೀವು ಪಾಲಿಸಿದ್ದೆ ಆದ್ರೆ ಮೇಷರಾಶಿಯವರು ನೂರಾರು ಜನರಿಗೆ ಬುದ್ಧಿ ಹೇಳುವಂತಹ ವ್ಯಕ್ತಿತ್ವ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇದನ್ನೊಂದು ಕಡಿಮೆ ಮಾಡ್ಕೊಂಡ್ರೆ ಜೀವನದಲ್ಲಿ ಇನ್ನೂ ಅತ್ಯಂತ ಯಶಸ್ಸನ್ನ ಕಾಣಬಹುದು, ಸಂತೋಷವಾಗಿರ್ಬಹುದು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕಿರ್ಲಿ. ವಿಡಿಯೋ ಹೇಗನ್ನಿಸ್ತು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು 12 ರಾಶಿಯವರ ಬಗ್ಗೆ ಈ ಮಾಹಿತಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹೋಗಿ ನಿಮಗ್ ಬೇಕಾಗಿರುವಂತ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ.